ನಮಗೂ ಲೋಕಕ್ಕೂ ನಡುವೆ ಕ್ರೂಜೆ ಇರಬೇಕು. ಪ್ರತಿಯೊಬ್ಬ ವಿಶ್ವಾಸಿಯ ಸ್ಥಾನವು ಇದೇ ಆಗಬೇಕು. ಆತ್ಮೀಯ ಮಿತ್ರರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದ ಕೊನೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಚಿಕ್ಕ ಪತ್ರಿಕೆಯಾದರೂ ಬಹು ಅರ್ಥಗರ್ಭಿತವಾದ ಸಂಗತಿಗಳನ್ನು ಇದರ ಮೂಲಕ ದೇವರು ನಮಗೆ ತಿಳಿಸಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಈ ಅಂತ್ಯಭಾಗದಲ್ಲಿ 3 ಕೈಬರಹಗಳ ಕುರಿತು ನೋಡೋಣ. ದೇವರ ವಾಕ್ಯಗಳ ಅಧ್ಯಯನದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟಕಡೆಗೆ ಮರಣ ಮಾರ್ಗವೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕೆ ಸಹಾಯ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ದೇವವಾಕ್ಯದ ಗೂಢಾರ್ಥಗಳನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗುವ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನವನ್ನು ಮುಂದುವರಿಸುವಾಗ ಸ್ವ ಹಸ್ತಾಕ್ಷರದ ಅಂತ್ಯಭಾಗ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಈಗ ಗಲಾತ್ಯರ ಪತ್ರಿಕೆಯ ಪ್ರಮುಖ ಕೊನೆ ಭಾಗಕ್ಕೆ ನಾವು ಬಂದಿದ್ದೇವೆ. ಈ ಅಂತ್ಯಭಾಗದಲ್ಲಿ 3 ಕೈ ಬರಹಗಳ ಕುರಿತಾಗಿ ಹೇಳಿದೆ. ಮೊದಲನೆಯದು ಪೌಲನ ಸ್ವಂತ ಕೈ ಬರಹ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಈಗೋ ಸ್ವಂತ ಕೈಯಿಂದ ಎಂಥ ದೊಡ್ಡ ಅಕ್ಷರಗಳಲ್ಲಿ ನಿಮಗೆ ಬರೆಯುತ್ತಾ ಇದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಂಥ ದೊಡ್ಡ ಅಕ್ಷರ ಅಂದರೆ ಉದ್ದವಾದ ಪತ್ರವಲ್ಲ. ಈ ಪತ್ರಿಕೆಯಲ್ಲಿ 6 ಅಧ್ಯಾಯಗಳು ಮಾತ್ರ ಇವೆ. ಆದರೆ ಇದೇ ಪ್ರಸ್ತಾಪಗಳನ್ನೊಳಗೊಂಡಿರುವ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 16 ಅಧ್ಯಾಯಗಳಿವೆ. ಆದ್ದರಿಂದ ಇದನ್ನು ದೊಡ್ಡ ಪತ್ರಿಕೆ ಎಂದು ಕರೆಯಲಾಗದು. ಆದರೆ ದೊಡ್ಡ ಅಕ್ಷರಗಳಿಂದ ಬರೆದಿದ್ದೇನೆಂದು ಪೌಲನು ಹೇಳುತ್ತಾನೆ. ಪ್ರಿಯರೇ, ದೃಷ್ಟಿಯ ದೋಷವಿದ್ದವರಿಗೆ ಇದು ಸಾಮಾನ್ಯವಾಗಿದೆ. ಇದರಿಂದಾಗಿ ಪೌಲನ ಶರೀರದಲ್ಲಿನ ಮುಳ್ಳು ಎಂಬುದು ಕಣ್ಣಿನ ತೊಂದರೆಯಾಗಿರಬಹುದೆಂದು ನೆನೆಸಬಹುದು. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಪ್ರಿಯರೇ, ನಾವು ನೆನಪಿಸಿಕೊಳ್ಳುವುದಾದರೆ, ಅವನು ಅವರಿಗೆ ಸಾಧ್ಯವಾಗಿದ್ದರೆ ನಿಮ್ಮ ಕಣ್ಣುಗಳನ್ನಾದರೂ ಕಿತ್ತು ನನಗೆ ಕೊಡುತ್ತಿದ್ದಿರೆಂದು ನಿಮ್ಮನ್ನು ಕುರಿತು ಸಾಕ್ಷಿ ಹೇಳುತ್ತೇನೆ ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳುತ್ತಾನೆ. ಪ್ರಿಯರೇ, ಪೌಲನಿಗೆ ಗಂಭೀರವಾದ ಕಣ್ಣಿನ ತೊಂದರೆ ಇತ್ತೆಂದು ನಾನು ನಂಬುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೆದಾಗ ಅವನು ಹೇಳಿದ್ದನ್ನು ಇತರರು ಬರೆದರು ಮತ್ತು ಪತ್ರದ ಕಡೆ ಭಾಗದಲ್ಲಿ ಪೌಲನು ಬರೆದಾತನಿಗೆ ಹೇಳಿದನು, ನಿನಗೆ ನಿನ್ನ ವಂದನೆಗಳನ್ನು ಬರೆಯಬೇಕೆಂದಿದ್ದರೆ ಅದನ್ನು ಬರೆ ಎಂಬುದಾಗಿ. ಆದ್ದರಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 22ನೇ ವಚನದಲ್ಲಿ ಬರೆದಾತನ ವಂದನೆಗಳಿವೆ. ಪ್ರಿಯರೇ, ಈ ಪತ್ರಿಕೆಯನ್ನು ಬರೆದ ತೆರ್ತ್ಯನೆಂಬ ನಾನು ವಂದಿಸುತ್ತೇನೆ ಎಂಬುದಾಗಿ ನೋಡುತ್ತೇವೆ. ಆದರೆ ಪೌಲನು ಗಲಾತ್ಯರಿಗೆ ಬರೆದಾಗ ಅವನು ಸಿಟ್ಟಿನಲ್ಲಿದ್ದನು. ಅವರು ಸುವಾರ್ತೆಯನ್ನು ನೇಮನಿಷ್ಠೆಗಳೊಂದಿಗೆ ಮಿಶ್ರ ಮಾಡಿದ್ದಾರೆಂದು ಕೇಳಿದ್ದನು. ಹೀಗೆ ಮಾಡಿದ್ದಲ್ಲಿ ದೇವರ ಕೃಪೆಯ ಸುವಾರ್ತೆಯು ನಾಶವಾದಂತೆಯೇ. ಆದ್ದರಿಂದ ಬರೆಯುವವರು ಬರುವ ತನಕ ಕಾಯದೆ ಅವನು ತಾನೇ ಈ ಪತ್ರಿಕೆಯನ್ನು ಬರೆದನು. ಅವನ ದೃಷ್ಟಿಯ ದೋಷದ ಕಾರಣದಿಂದಾಗಿ ದೊಡ್ಡ ಅಕ್ಷರಗಳಲ್ಲಿ ಬರೆದನು. ಕರ್ತನಲ್ಲಿ ಪ್ರಿಯರೇ, ನನಗೆ ಶೇಕ್ಸ್ಪಿಯರನ ಕುರಿತು ಪಾಠ ಮಾಡಿದ ಒಳ್ಳೆ ಶಿಕ್ಷಕರಿಗೆ ಸ್ವಲ್ಪ ಕಣ್ಣು ಕಾಣುತ್ತಿರಲಿಲ್ಲ. ಪಾಠ ಮಾಡುವಾಗ ಅವರು ಪುಸ್ತಕವನ್ನು ಮೂಗಿನ ಹತ್ತಿರ ಹಿಡಿದುಕೊಂಡು ಅತ್ತಿತ್ತ ಚಲಿಸುತ್ತಿದ್ದರು. ನಮ್ಮ ಉತ್ತರ ಪತ್ರಿಕೆಗಳನ್ನು ತಿದ್ದುವಾಗ ಅವರು ದೊಡ್ಡ ಅಕ್ಷರಗಳಲ್ಲಿ ತಮ್ಮ ಟಿಪ್ಪಣಿಗಳನ್ನು ಬರೆಯುತ್ತಿದ್ದರು. ಅವರ ಅಕ್ಷರಗಳು ದೊಡ್ಡದಿದ್ದರಿಂದ ಅವರ ಟಿಪ್ಪಣಿಗಳು ಚಿಕ್ಕವಾಗಿದ್ದವು. ಬಹುಶಃ ಪೌಲನ ಬರಹವು ಹಾಗೆಯೇ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಪೌಲನ ಸಾಕ್ಷಿ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ:
ಬಹಿರಾಚಾರಗಳಿಂದ ಮಾನ ಪಡೆಯಬೇಕೆಂದಿರುವವರು ಸುನ್ನತಿ ಮಾಡಿಸಿಕೊಳ್ಳಿರಿ ಎಂಬುದಾಗಿ ನಿಮ್ಮನ್ನು ಬಲಾತ್ಕರಿಸುತ್ತಾರೆ. ತಮಗೆ ಕ್ರಿಸ್ತನ ಶಿಲುಬೆಯ ದೆಸೆಯಿಂದ ಹಿಂಸೆಯಾಗಬಾರದೆಂಬುದೊಂದೇ ಅವರ ಉದ್ದೇಶ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನ್ಯ ಜನರು ಸುನ್ನತಿ ಮಾಡಬೇಕೆಂದು ಒತ್ತಾಯಿಸುವ ಮೂಲಕ ಯಹೂದಿ ಮತಾವಲಂಬಿಗಳು ವಿಶ್ವಾಸಿಗಳಲ್ಲದ ಯಹೂದ್ಯರ ಕೋಪದಿಂದ ತಪ್ಪಿಸಿಕೊಳ್ಳಬಹುದೆಂದು ಭಾವಿಸಿದ್ದರು. ಈ ಯಹೂದ್ಯ ಮತಾವಲಂಬಿಗಳು ಆ ಕಾಲದ ಧರ್ಮಶಾಸ್ತ್ರಾನುಯಾಯಿಗಳಾಗಿದ್ದರು. ನಿಜವಾಗಿ ಆದರೆ ನೇಮನಿಷ್ಠಾಚಾರವನ್ನು ಬೋಧಿಸಿದವರು ತೊಂದರೆಗೊಳಗಾಗುವುದಿಲ್ಲ. ಅದು ಸ್ವಾಭಾವಿಕ ಮನುಷ್ಯನಿಗೆ ಆಕರ್ಷಕವಾಗಿಯೇ ಕಾಣುತ್ತದೆ. ಯಾಕಂದರೆ ಧರ್ಮಶಾಸ್ತ್ರವು ನಿಯಂತ್ರಿಸುವುದಕ್ಕಾಗಿಯೇ ಇದೆ. ನಮ್ಮಲ್ಲಿ ಅನೇಕರು ಇತರರ ಹಳೇ ಸ್ವಭಾವವು ನಿಯಂತ್ರಿಸಲ್ಪಡಬೇಕೆಂದು ಭಾವಿಸುವವರಿದ್ದೇವೆ. ಪ್ರಿಯರೇ, ನಾನು ಒಮ್ಮೆ ಸಾರ್ವಜನಿಕ ಜಾಗದಲ್ಲಿ ಒಬ್ಬರೊಂದಿಗೆ ಮಾತನಾಡುತ್ತಿರುವಾಗ ಒಬ್ಬ ಹುಡುಗನು ಒಂದು ಅಪಾಯಕಾರಿ ತಿರುವಿನಲ್ಲಿ 75 ಮೈಲು ವೇಗದಲ್ಲಿ ವಾಹನ ಚಲಾಯಿಸಿಕೊಂಡು ಬಂದನು. ಅವನನ್ನು ಬಂಧಿಸಿ ಸೆರೆಯಲ್ಲಿಡಬೇಕೆಂದು ಆ ಮನುಷ್ಯನು ಆಶಿಸಿದನು. ಈ ಮನುಷ್ಯನು ರಕ್ಷಿಸಲ್ಪಟ್ಟಿರಲಿಲ್ಲ. ದೇವರ ಕೃಪೆಯನ್ನು ತಿರಸ್ಕರಿಸಿದವನಾಗಿದ್ದನು. ಆದರೆ ನೇಮನಿಷ್ಠೆಗಳಿಗೆ ಬೆಂಬಲ ಕೊಡುವವನು ಪ್ರತಿಯೊಬ್ಬನು ಬೇರೆಯವರು ಕ್ರಮದಲ್ಲಿರಬೇಕೆಂದು ಆಶಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಯಥಾರ್ಥವಾಗಿ ನಮಗೂ ವಿಧೇಯರಾಗತಕ್ಕ ಕಾನೂನು ಇದ್ದರೆ ಒಪ್ಪುತ್ತೇವೆ. ನಾನು ಶಾಲೆಯಲ್ಲಿ ಕಲಿಯುತ್ತಿರುವಾಗ ಎತ್ತರ ಜಿಗಿತ ಮಾಡುತ್ತಿದ್ದೆ. ಆ ದಿನಗಳಲ್ಲಿ ಸುಮಾರು 3.5 ಅಡಿಯಿಂದ ಪ್ರಾರಂಭಿಸುತ್ತಿದ್ದೆವು. ನನಗೆ 4 ಅಡಿ ಹಾರಲು ಕಷ್ಟವಾಗುತ್ತಿತ್ತು. ಅದಕ್ಕೆ ನಾನು ಅಭ್ಯಾಸ ಮಾಡುವಾಗ ಕೋಲನ್ನು 4 ಅಡಿ ಎತ್ತರಕ್ಕೆ ಇಡುತ್ತಿದ್ದೆ. ಅನೇಕರು ನ್ಯಾಯ ಪ್ರಮಾಣಗಳ ಕುರಿತು ಹೀಗೇ ಮಾಡುತ್ತಿದ್ದರು. ಅವರು ತಡೆಯನ್ನು ದಾಟಲು ಇಚ್ಛಿಸುತ್ತಿದ್ದರು, ಆದರೆ ಅದು ತುಂಬ ಎತ್ತರವಾಗಿರಬಾರದೆಂದು ಆಶಿಸುತ್ತಿದ್ದರು. ಪ್ರಿಯರೇ, ನ್ಯಾಯಕಟ್ಟಿನ ತತ್ವ ಬಹಳ ಜನಪ್ರಿಯವಾಗಿರುತ್ತದೆ. ದೇವರ ಕೃಪೆಯ ತತ್ವ ಜನಪ್ರಿಯವಾಗಿರುವುದಿಲ್ಲ. ಮಾನವ ಹೃದಯ ಅದನ್ನು ಹೇಸುತ್ತದೆ. ಕ್ರೂಜೆಯ ಆಕ್ಷೇಪವೆಂದರೆ ಇದೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸುನ್ನತಿ ಮಾಡಿಸಿಕೊಳ್ಳುವ ತಾವಾದರೂ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವುದಿಲ್ಲ. ಅವರು ನಿಮ್ಮ ಶರೀರದ ವಿಷಯದಲ್ಲಿ ಹೆಚ್ಚಳ ಪಡುವುದಕ್ಕಾಗಿ ನಿಮಗೆ ಸುನ್ನತಿಯಾಗಬೇಕೆಂದು ಅಪೇಕ್ಷಿಸುತ್ತಾರೆ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಅನ್ಯ ಜನರನ್ನು ಸುನ್ನತಿ ಮಾಡಿಸಿಕೊಳ್ಳಲು ಒತ್ತಾಯಿಸುವುದರಿಂದ ಯಹೂದಿ ಮತಾವಲಂಬಿಗಳು ತಾವು ಅವರನ್ನು ಧರ್ಮಶಾಸ್ತ್ರದ ಅಧೀನಕ್ಕೆ ತಂದದ್ದಕ್ಕೆ ಸಂತಸಪಡುತ್ತಾರೆ. ತಾವು ಧರ್ಮಶಾಸ್ತ್ರ ಪಾಲಕರೆಂದು ಹೇಳುವವರು ನಿಜವಾಗಿ ಅದಕ್ಕನುಸಾರವಾಗಿ ಜೀವಿಸುವುದಿಲ್ಲ. ನನ್ನ ಸೇವೆಯಲ್ಲಿನ ಅನುಭವಗಳಿಂದಾಗಿ ಇದು ಸರಿ ಎಂದು ನಾನು ತಿಳಿದುಕೊಂಡಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ಅನೇಕ ವರ್ಷಗಳ ಹಿಂದೆ ನಾನು ಒಂದು ಪಟ್ಟಣದಲ್ಲಿ ಸಭಾಪಾಲಕನಾಗಿದ್ದೆ. ನಾನು ಯೌವನಸ್ಥನಾಗಿದ್ದೆ, ಇನ್ನೂ ವಿವಾಹವಾಗಿರಲಿಲ್ಲ. ನನ್ನನ್ನು ಒಂದು ಔತಣಕೂಟದಲ್ಲಿ ಮಾತನಾಡುವುದಕ್ಕೆ ಕರೆದರು. ನಾನು ಸ್ವಲ್ಪ ಬೇಗನೆ ಹೋದೆ. ಅಲ್ಲಿ ಈಗಾಗಲೇ ಒಬ್ಬರು ಕುಳಿತಿದ್ದರು. ಅವರು ನನ್ನೊಡನೆ ಮಾತನಾಡತೊಡಗಿದರು. ಮಾತಿನ ತುಂಬ ದುರ್ಭಾಷೆಗಳನ್ನು, ಆಣೆಗಳನ್ನು ಇಡುತ್ತಿದ್ದರು. ನಾನು ಅವರನ್ನು ನಿಂದಿಸದೆ ಕೇಳುತ್ತಾ ಕುಳಿತೆ. ಮಧ್ಯದಲ್ಲಿ ಪಕ್ಕನೆ ಅವರು ನನ್ನನ್ನು ನೀವು ಯಾರು ಎಂದು ಕೇಳಿದರು. ನಾನು ಒಬ್ಬ ಪ್ರಸಂಗಿ ಎಂದೆ. ಅವರು ನನ್ನ ಕಡೆಗೆ ಆಶ್ಚರ್ಯದಿಂದ ನೋಡಿ, ನೀವು ಈ ಹೊತ್ತು ಮಾತನಾಡಲಿಕ್ಕಿದ್ದೀರಾ ಎಂದರು. ಹೌದು ಎಂದೆ. ಕೂಡಲೇ ಅವರು ತನ್ನ ಮಾತಿನ ದಾಟಿ ಬದಲಾಯಿಸಿದರು. ತುಂಬ ಸಂತೋಷ, ನಾನು ಕೂಡ ಒಬ್ಬ ಕ್ರೈಸ್ತನೇ. ಆದರೆ ಅವನ ಮಾತಿನ ರೀತಿಯಿಂದ ಯಾರೂ ಹಾಗೆ ಊಹಿಸಲು ಸಾಧ್ಯವಿರಲಿಲ್ಲ. ಕೊನೆಗೆ ಹೇಳಿದರು, ನಾನು ಪರ್ವತ ಪ್ರಸಂಗ ನಂಬುವವ. ನಾನು ಹೇಳಿದೆ, ಹೌದೋ, ಅದು ಹೇಗಿದೆ? ಹಾಗಂದರೇನು ಎಂದನು. ನಾನು ಹೇಳಿದೆ, ನೀವು ಅದರ ಪ್ರಕಾರ ಜೀವಿಸುತ್ತೀರಾ? ಪ್ರಯತ್ನಿಸುತ್ತಿದ್ದೇನೆ ಎಂದರು. ಆಗ ನಾನೆಂದೆ, ಪರ್ವತ ಪ್ರಸಂಗ ಆ ರೀತಿಯಲ್ಲ. ಅದು ಸ್ಪಷ್ಟವಾದ ನಿಯಮಗಳನ್ನೊಳಗೊಂಡಿದೆ. ಆದರೆ ಪ್ರಯತ್ನಿಸುವ ವಿಚಾರ ಬರೆಯಲ್ಪಟ್ಟಿಲ್ಲ. ನೀವು ಒಂದೋ ಅದರಂತೆ ಮಾಡುತ್ತೀರಿ, ಇಲ್ಲವಾದರೆ ಇಲ್ಲ. ನೀವು ಅದೇ ನನ್ನ ಧರ್ಮ ಎಂದು ಹೇಳುವುದರಿಂದ ನೀವು ಅದರಂತೆ ಮಾಡುತ್ತೀರಿ ಎಂದು ನಂಬುತ್ತೇನೆ. ಅವನು, ನಾನು ಅದರಂತೆ ಜೀವಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದರು. ನೀವು ಅದನ್ನು ಕೈಕೊಳ್ಳುತ್ತೀರಾ ಎಂದಾಗ, ಹೌದು, ಹಾಗೆ ಕಾಣುತ್ತದೆ ಎಂದರು. ಹಾಗಾದರೆ ಕರ್ತನು ಹೇಳಿದ್ದಾನೆ, ನಿನ್ನ ಸಹೋದರನ ಮೇಲೆ ಕೋಪಗೊಂಡರೆ ನೀನು ಕೊಲೆ ಮಾಡಿದಂತೆ ಎಂದು.
ನೀವು ಇದರಲ್ಲಿ ಹೇಗಿದ್ದೀರಿ ಎಂದಾಗ ಅವರು ಹಿಂಜರಿದು ಹೇಳಿದರು, ಅದರಲ್ಲಿ ನಾನು ತಪ್ಪಿರಬಹುದು ಎಂದು. ಹಾಗಾದರೆ ಇನ್ನೊಂದು ನೋಡೋಣ. ಪರಸ್ತ್ರೀಯನ್ನು ಕಂಡು ಮೋಹಿಸಿದರೆ ಆಕೆಯ ಸಂಗಡ ವ್ಯಭಿಚಾರ ಮಾಡಿದಂತೆ. ಇದರ ಕುರಿತು ಹೇಗೆ? ಹೋ, ನಾನು ಅಷ್ಟು ಪರಿಪೂರ್ಣನಾಗಿರಲಿಕ್ಕಿಲ್ಲ ಎಂದರು. ಆಗ ನಾನೆಂದೆ, ನೋಡಿರಿ, ನೀವು ಪರ್ವತ ಪ್ರಸಂಗವನ್ನು ಕೈಕೊಳ್ಳುವುದಿಲ್ಲ. ನಾನು ನೀವಾಗಿರುತ್ತಿದ್ದರೆ ನನ್ನ ಧರ್ಮವನ್ನು ಬದಲಾಯಿಸಿ ನನಗೆ ಕೈಕೊಳ್ಳಲು ಆಗುವ ಧರ್ಮವನ್ನು ಅನುಸರಿಸುತ್ತಿದ್ದೆ. ನಿಜವಾಗಿ ಅವರು ಏನು ಗೊತ್ತೇ? ಅವರು ಒಬ್ಬ ಕಪಟಿಯು. ತಾನು ಪರ್ವತ ಪ್ರಸಂಗಕ್ಕೆ ಸರಿಯಾಗಿ ಜೀವಿಸುತ್ತೇನೆಂದು ಎಲ್ಲರಲ್ಲಿ ಹೇಳಿಕೊಂಡು ತಿರುಗುತ್ತಾರೆ, ಆದರೆ ಪ್ರತಿಯೊಂದು ವಿಚಾರದಲ್ಲೂ ಅದನ್ನು ಮೀರುತ್ತಿದ್ದಾರೆ. ಅವರಿಗೆ ದೇವರ ಕೃಪೆಯ ಅಗತ್ಯವಿದೆ. ಇಂದು ಅನೇಕ ಸಭೆಗಳಲ್ಲಿ ಅವರಂಥವರು ತುಂಬಾ ಮಂದಿ ಇದ್ದಾರೆ ಎಂಬುದೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನಗಾದರೋ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಪೌಲನಿಗೂ ಲೋಕಕ್ಕೂ ನಡುವೆ ಕ್ರೂಜೆಯಿತ್ತು. ಈ ದಿನಗಳಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯ ಸ್ಥಾನವು ಇದಾಗಬೇಕು. ಬೇರೆಲ್ಲದಕ್ಕಿಂತ ಹೆಚ್ಚಾಗಿ ಅದು ನಿನ್ನ ನಡತೆಯನ್ನು ರೂಪಿಸುತ್ತದೆ. ನೀನು ಪರ್ವತ ಪ್ರಸಂಗವನ್ನು ಕೈಕೊಳ್ಳುತ್ತೇನೆಂದು ಕೊಚ್ಚಿಕೊಳ್ಳುವುದಿಲ್ಲ, ಇಲ್ಲವೇ ಯಾವುದಾದರೊಂದು ಸಭೆಗೆ ಸೇರಿದವನೆಂದು, ಸಭೆಯಲ್ಲಿ ಮುಂದಾಳುವೆಂದು, ಬೋಧಕನೆಂದು ಕೊಚ್ಚಿಕೊಳ್ಳುವುದಿಲ್ಲ. ಯಾವುದರ ಕುರಿತು ನೀನು ಹೆಮ್ಮೆಪಟ್ಟು ಕೊಳ್ಳಲಿಕ್ಕಾಗುವುದಿಲ್ಲ. ನೀನು ಕೇವಲ ಕ್ರೂಜೆಯಲ್ಲಿ ಹಾಗೂ ಅದರಲ್ಲಿ ಸತ್ತಾತನಲ್ಲಿ ಹೆಚ್ಚಳ ಪಟ್ಟುಕೊಳ್ಳಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಈ ಕೊನೆಯ ವಚನಗಳಲ್ಲಿನ 2ನೇ ರೀತಿಯ ಬರಹಕ್ಕೆ ನಮ್ಮನ್ನು ಕರೆತರುತ್ತದೆ. ಸುನ್ನತಿಯು ಧರ್ಮದ ಹಾಗೂ ಧರ್ಮಶಾಸ್ತ್ರದ ಬರಹವಾಗಿದೆ. ಅದು ದೇಹದ ಮೇಲಿರುವ ಕೈ ಬರಹ. ನೀನು ಅಬ್ರಹಾಮನ ಒಡಂಬಡಿಕೆಗೆ ಸೇರಿದವನೆಂದು ಅದು ತೋರಿಸುತ್ತಿತ್ತು. ಕ್ರಿಸ್ತನಲ್ಲಿ ಸುನ್ನತಿಯಾಗುವುದು ಏನೂ ಅಲ್ಲ, ಆಗದಿರುವುದು ಏನೂ ಅಲ್ಲ. ಈ ಸಂಗತಿಗಳಿಗೆ ಯಾವ ಬೆಲೆಯೂ ಇರುವುದಿಲ್ಲ. ತಮ್ಮ ಪುನರ್ಜನ್ಮದ ಮೂಲಕ ತಾವು ಎಂಥ ದೊಡ್ಡ ಪಾಪಿಗಳಾಗಿದ್ದೇವೆಂದು ಕೊಚ್ಚಿಕೊಳ್ಳುವವರು ಕೆಲವರಿದ್ದಾರೆ. ನಿನಗೆ ಸುನ್ನತಿಯಾಗದಿದ್ದರೂ ಇಲ್ಲದಿದ್ದರೂ ನಿನ್ನ ಸ್ಥಿತಿ ಏನೇ ಆಗಿದ್ದರೂ ಅದು ಪ್ರಾಮುಖ್ಯವಲ್ಲ. ಅಗತ್ಯವಾಗಿರುವ ಸಂಗತಿಯೇನೆಂದರೆ, ದೇವರಾತ್ಮನು ನಿನ್ನ ಜೀವಿತದೊಳಕ್ಕೆ ಬಂದು ನಿನ್ನನ್ನು ಕ್ರಿಸ್ತನಲ್ಲಿ ಹೊಸಬನನ್ನಾಗಿ ಮಾಡಿದೆಯೋ, ಇದು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಮಾತ್ರ ದೊರಕುತ್ತದೆ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ಪೌಲನು ಒಬ್ಬ ಪ್ರತಿಸ್ಪರ್ಧಿಯಂತೆ ಸುವಾರ್ತೆಯನ್ನು ತಿಳಿಸುತ್ತಿದ್ದರೆ, ಅವನ ಕಾಲದ ಧರ್ಮಶಾಸ್ತ್ರ ನಿಯಮಗಳಿಂದ ಅವನಿಗೇನೂ ತೊಂದರೆಯಾಗುತ್ತಿರಲಿಲ್ಲ. ಅದರ ಅರ್ಥವೇನೆಂದು ತಿಳಿಸುತ್ತೇನೆ. ನಮಗೆ ಮಾರ್ಕೆಟಿನಲ್ಲಿ ತುಂಬ ಥರದ ಸಾಬೂನುಗಳು ದೊರೆಯುತ್ತವೆ. ಇದರ ಜಾಹೀರಾತುಗಳಲ್ಲಿ ಅದು ಒಳ್ಳೆಯ ಪರಿಮಳದ್ದು, ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ, ಚರ್ಮಕ್ಕೆ ಒಳ್ಳೆಯದು ಇತ್ಯಾದಿ ಏನೇನೋ ಹೇಳಿರುತ್ತದೆ. ನಾವು ಒಂದು ಕ್ಲೀನ್ ಎನ್ನುವ ಹೊಸ ಸೋಪನ್ನು ಕೊಂಡುಕೊಂಡೆವೆಂದು ನೆನೆಸೋಣ. ಸೋಪು ನಮ್ಮನ್ನು ಶುದ್ಧೀಕರಿಸಬೇಕಾದದ್ದು ಅದರ ಮೊದಲನೇ ಕೆಲಸ. ಇದನ್ನು ಜಾಹೀರಾತುದಾರರು ಮರೆತಿದ್ದಾರೆ. ನಾನು ಅದರ ಕುರಿತು ವಿವರಿಸುತ್ತಾ, ನಮ್ಮನ್ನು ಶುದ್ಧ ಮಾಡುವ ಸಾಬೂನು ಅದೊಂದೇ ಎಂದು ಹೇಳುತ್ತೇವೆ. ಕ್ಲೀನನ್ನು ಕೊಂಡುಕೊಳ್ಳಿ, ಕ್ಲೀನಾಗಿ ಎಂಬುದು ನಮ್ಮ ಘೋಷಣೆಯಾಗಿರುತ್ತದೆ. ಈಗ ಅದೊಂದೇ ಸಾಬೂನು ದೇಹ ಶುದ್ಧ ಮಾಡುತ್ತದೆ ಎಂದು ಹೇಳುವಾಗ ನಾವು ತೊಂದರೆಗೆ ಒಳಗಾಗುತ್ತೇವೆ. ಇತರ ಸಾಬೂನಿನ ಉತ್ಪಾದಕರು ಬೊಬ್ಬಿಡಲು ತೊಡಗುತ್ತಾರೆ. ಪೌಲನು ಸುವಾರ್ತೆಯ ವಿಷಯದಲ್ಲಿ ಮಾಡಿದ್ದು ಇದೇ. ಅವನು ಯಹೂದಿತನ ಒಳ್ಳೆಯದು, ಆದರೆ ಕ್ರೈಸ್ತತ್ವ ಅದಕ್ಕಿಂತ ಒಳ್ಳೆಯದು ಎಂದು ಹೇಳಿರುತ್ತಿದ್ದರೆ ಅವನಿಗೆ ಯಾವ ತೊಂದರೆಯೂ ಉಂಟಾಗುತ್ತಿರಲಿಲ್ಲ. ಯಾಕಂದರೆ ಹಿಂದಿನ ಜಾಹೀರಾತುದಾರರು ಹೇಳುವುದು ಹೀಗೆ, ನಮ್ಮ ಮಾಲು ಇತರರದಕ್ಕಿಂತ ಉತ್ತಮವಾಗಿದೆ ಎಂದು. ಅದು ಸ್ಪರ್ಧೆ. ಯಾರೂ ಕೂಡ ನಮ್ಮ ಸೋಪು ಮಾತ್ರ ಶುದ್ಧ ಮಾಡುತ್ತದೆಂದು ಹೇಳಲು ಧೈರ್ಯ ಮಾಡುವುದಿಲ್ಲ. ಪೌಲನು ತನ್ನ ಸುವಾರ್ತೆ ಯಹೂದತ್ವಕ್ಕಿಂತ ಸ್ವಲ್ಪ ಒಳ್ಳೆಯದು ಎಂದು ಹೇಳುತ್ತಿಲ್ಲ. ಅವನು ಹೇಳುತ್ತಿರುವುದು ಯಹೂದತ್ವವು ಯಾವುದಕ್ಕೂ ಬಾರದ್ದು ಎನ್ನುತ್ತಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದೊಳಕ್ಕೆ ಪರಿಶುದ್ಧಾತ್ಮನು ಪ್ರವೇಶಿಸಿ ನಿಮಗೆ ಹೊಸ ಸ್ವಭಾವವನ್ನು ಕೊಡುವುದೇ ಬೇಕಾದದ್ದು ಎನ್ನುತ್ತಿದ್ದಾನೆ. ಪ್ರಿಯರೇ,
ಇದು ತೊಂದರೆಗೆ ಕಾರಣವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು 3ನೇ ಹಾಗೂ ಕೊನೆಯ ಬರಹಕ್ಕೆ ಬರುತ್ತಿದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವವರೆಲ್ಲರಿಗೆ, ಅಂದರೆ ದೇವರ ಇಸ್ರಾಯೇಲ್ಯರಿಗೆ ಶಾಂತಿಯೂ ಕರುಣೆಯೂ ಆಗಲಿ. ಇನ್ನು ಮೇಲೆ ಯಾರೂ ನನ್ನನ್ನು ತೊಂದರೆಪಡಿಸಬಾರದು. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುದ್ರೆಗಳು ಎಂಬ ಶಬ್ದವನ್ನು ಗಮನಿಸಿರಿ. ಪೌಲನು ಹೇಳುತ್ತಾನೆ, ನನ್ನ ದೇಹದಲ್ಲಿಯೂ ಮುದ್ರೆಗಳಿವೆ ಎಂದು. ಇದರ ಗ್ರೀಕ್ ಮೂಲಪದದ ಅರ್ಥ ಗಾಯದ ಕಲೆಗಳು ಎಂಬುದಾಗಿ. ನೀನು ಯೇಸುವಿನ ಬರಹವನ್ನು ನೋಡಬೇಕಾದರೆ ಪೌಲನ ದೇಹವನ್ನು ನೋಡು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ 27ನೇ ವಚನದವರೆಗೆ ಅವನು ಹೀಗೆ ಹೇಳುತ್ತಾನೆ: ಅವರು ಕ್ರಿಸ್ತನ ಸೇವಕರೋ? ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು. ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು. ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುದ್ರೆಗಳು ಅಂದರೆ ಇವೆಲ್ಲವೂ ಪೌಲನು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಸಹಿಸಿದ ಕಷ್ಟ ಹಿಂಸೆಗಳಾಗಿವೆ. ಪ್ರೀತಿಯುಳ್ಳ ದೇವಜನರೇ, ಪೌಲನ ದಿನಗಳಲ್ಲಿ ಮುದ್ರೆಯನ್ನು 3 ರೀತಿಗಳಲ್ಲಿ ಉಪಯೋಗಿಸುತ್ತಿದ್ದರು. ಒಬ್ಬ ಓಡಿಹೋದ ಗುಲಾಮನು ಹಿಡಿಯಲ್ಪಟ್ಟಾಗ ಅವನನ್ನು ಅವನ ಯಜಮಾನನ ಬಳಿಗೆ ತಂದು ಅವನ ಹಣೆಗೆ ಮುದ್ರೆ ಹಾಕುತ್ತಿದ್ದರು. ಪ್ರಸಿದ್ಧ ವಿಭಾಗಗಳ ಸೈನಿಕರು ತಮ್ಮ ನಾಯಕನ ಹೆಸರನ್ನು ತಮ್ಮ ಹಣೆಗಳ ಮೇಲೆ ಹಚ್ಚೆ ಹಾಕಿಸಿಕೊಳ್ಳುತ್ತಿದ್ದರು. ವಿಗ್ರಹಾರಾಧಕರ ದೇವತೆಯನ್ನು ಆರಾಧಿಸುವವರು, ಅಂದರೆ ಪೌಲನ ಕಾಲದಲ್ಲಿ ರೋಮ್ ಸಾಮ್ರಾಜ್ಯದಲ್ಲಿಯೂ ಚಿಕ್ಕ ಆಸಿಯಾದಲ್ಲಿಯೂ ಇಂತಹ ಅನೇಕ ಇದ್ದವು. ಆ ದೇವತೆಯ ಹೆಸರನ್ನು ತಮ್ಮ ಹಣೆಯ ಮೇಲೆ ಮುದ್ರಿಸಿಕೊಳ್ಳುತ್ತಿದ್ದರು. ಪೌಲನು ಹೇಳುತ್ತಾನೆ, ನನ್ನ ದೇಹದಲ್ಲಿ ಕರ್ತನಾದ ಯೇಸುವಿನ ಮುದ್ರೆಗಳಿರುತ್ತವೆ ಎಂಬುದಾಗಿ. ಅವನು ಹೀಗೆ ಹೇಳುತ್ತಿದ್ದಾನೆ: ನಾನು ನಿಮಗೆ ಹೃದಯ ತುಂಬಿದವನಾಗಿ ಶ್ರೇಷ್ಠ ಭರವಸದಿಂದ ಬರೆದಿದ್ದೇನೆ. ನಾನು ನಿಮಗೆ ಬರೆದದ್ದನ್ನು ನಾನು ನಿಜವಾಗಿ ನಂಬುತ್ತೇನೋ ಎಂದು ತಿಳುಕೊಳ್ಳಬೇಕಾದರೆ ನನ್ನ ದೇಹವನ್ನು ನೋಡಿರಿ, ಅಲ್ಲಿರುವ ಗಾಯದ ಕಲೆಗಳನ್ನು ನೋಡಿರಿ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ಪಶ್ಚಿಮ ಟೆಕ್ಸಾಸಿನಲ್ಲಿ ನಾನು ವಾಸಿಸುತ್ತಿದ್ದ ಕಾಲದಲ್ಲಿ ದನದ ಮೇವಿನ ಸ್ಥಳಗಳಿಗೆ ಬೆಲೆಗಳಿರಲಿಲ್ಲ. ದನಗಳನ್ನು ಗುರುತಿಸಲಿಕ್ಕೆ ಅವುಗಳ ದೇಹದ ಮೇಲೆ ಯಜಮಾನರ ಮುದ್ರೆಗಳನ್ನು ಹಾಕುತ್ತಿದ್ದರು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಸುನ್ನತಿಯು ನಿನಗೇನು ತರಲಾರದು, ಅದು ಕೇವಲ ಒಂದು ಬಾಹ್ಯ ಗುರುತಾಗಿದೆ. ಪೌಲನು ಹೇಳುತ್ತಾನೆ, ಅದು ಏನೂ ಅಲ್ಲ ಎಂಬುದಾಗಿ. ಅವನಿಗೂ ಸುನ್ನತಿಯಾಗಿತ್ತು, ಆದರೆ ಈಗ ಅವನು ತನ್ನ ದೇಹದ ಮೇಲೆಯೂ ಜೀವಿತದ ಮೇಲೆಯೂ ಕರ್ತನಾದ ಯೇಸುವಿನ ಮುದ್ರೆಗಳನ್ನು ಧರಿಸಿದ್ದಾನೆ. ಕರ್ತನಾದ ಯೇಸುವು ಈ ದಿನಗಳಲ್ಲಿ ಈಗಲೂ ಬರೆಯುತ್ತಿದ್ದಾನೆಂದು ನಾನು ನಂಬುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ದೇವಾಲಯದ ನೆಲದಲ್ಲಿನ ಹೊಯ್ಗೆಯ ಮೇಲೆ ಅಲ್ಲ, ಆದರೆ ಆತನು ತನ್ನವರ ಜೀವಿತದ ಮೇಲೆ ಬರೆಯುತ್ತಿದ್ದಾನೆ. ಆತನು ಕಾಯಿಸಿದ ಕಬ್ಬಿಣದ ಮುದ್ರೆ ಶಾಶ್ವತವಾಗಿ ನಮ್ಮ ಹೃದಯಗಳ ಮೇಲೆ ಇದೆ. ನಾವು ಆತನ ಮುದ್ರೆಗಳನ್ನು ಹೆಮ್ಮೆಯಿಂದ ಧರಿಸಿಕೊಳ್ಳುತ್ತೇವೆಯೋ, ಯೇಸುವಿಗಾಗಿ ನಿಂದೆಗಳನ್ನು ತಾಳುತ್ತೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಆತ್ಮದೊಂದಿಗಿರಲಿ, ಆಮೇನ್ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅದ್ಭುತವಾದ ಪತ್ರಿಕೆಯನ್ನು
ಪೌಲನು ಮುಗಿಸುತ್ತಾ ಆ ಸಹೋದರರನ್ನು ದೇವರ ಕೃಪೆಗೆ ಒಪ್ಪಿಸಿಕೊಡುತ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಅನೇಕ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿ ನಾವು ಮುಂದೆ ಸಾಗುವಾಗ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಿಸಲ್ಪಟ್ಟವರಾಗಿ, ಕ್ರಿಸ್ತನಿಗೋಸ್ಕರ ಎಂಥ ಸ್ಥಿತಿ ಬಂದರೂ ಕೂಡ ಆತನನ್ನೇ ಧರಿಸಿಕೊಂಡವರಾಗಿ, ಆತ್ಮದಿಂದ ಬಲ ಹೊಂದಿದವರಾಗಿ, ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪೌಲನ ಸಾಕ್ಷಿ ಬಹಳ ಅದ್ಭುತವಾದದ್ದು. 3 ಕೈ ಬರಹಗಳು ಎಷ್ಟೊಂದು ಸತ್ಯಗಳನ್ನು ನಮಗೆ ತಿಳಿಸಿದೆಯಲ್ಲವೇ? ನಾವು ಹೆಚ್ಚಳ ಪಡಬೇಕಾದದ್ದು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿಯೇ ಹೊರತು ಲೋಕದ ವಿಷಯಗಳಲ್ಲಿ ಅಲ್ಲ. ಮುದ್ರೆಯನ್ನು 3 ರೀತಿಗಳಲ್ಲಿ ಉಪಯೋಗಿಸುತ್ತಿದ್ದರು. ಪ್ರಿಯರೇ, ಸತ್ಯವನ್ನು ಅರಿತುಕೊಂಡ ನಾವು ಸತ್ಯದಲ್ಲಿ ಜೀವಿಸೋಣ. ಮುಂದಿನ ಕಾರ್ಯಕ್ರಮದಿಂದ ಈ ವರ್ಷದ ಸತ್ಯವೇದ ಪರೀಕ್ಷೆಗೆ ನೇಮಕವಾದ ಪತ್ರಿಕೆಗಳ ಅಧ್ಯಯನವನ್ನು ಮಾಡಲಿದ್ದೇವೆ. ತಾವೆಲ್ಲರೂ ಸಿದ್ಧರಾಗಿ ತಪ್ಪದೇ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನೀವು ನಮಗೆ ತಿಳಿಸಿದಂಥ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಜೀವಿತ ಕೂಡ ಯಾವಾಗಲೂ ಸ್ವಾಮಿ ನಿನ್ನಲ್ಲಿ ಹೆಚ್ಚಳ ಪಡುತ್ತಾ ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳಿಂದ ಪರಿಪೂರ್ಣ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರು ಅನುಗ್ರಹಿಸಿದ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ಪ್ರತಿದಿನವೂ ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.